ಸಂಸತ್ ಅಧಿವೇಶನದಲ್ಲಿ ನೀಟ್ ಅಕ್ರಮ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಕಲಾಪದಲ್ಲಿ ಚರ್ಚೆಗೆ ಅವಕಾಶಕ್ಕೆ ವಿಪಕ್ಷಗಳು ಬಿಗಿಪಟ್ಟು ಹಿಡಿದು ಕುಳಿತಿರುವಂತದ್ದು. ಪ್ರತಿಭಟನೆಯನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ. ಎಸ್ಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ, ಗಮನಿಸಿದೀವಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಯಾವ ರೀತಿ ಕೋಲಾಹಲವನ್ನೇ ಮಾರ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಈಗ ಕಲಾಪದಲ್ಲೂ ಕೂಡ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಚರ್ಚೆ ಆಗಬೇಕು ಅಂತ ಹೇಳಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಗಿಪಟ್ಟು ಹಿಡಿದಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆಯೂ ನಾವು ಯೋಚನೆ ಮಾಡಬೇಕು. ಸಂಸತ್ನಲ್ಲಿ ಬೇರೆ ವಿಚಾರ ಆಮೇಲೆ ಯೋಚನೆ ಮಾಡೋಣ. ಮೊದಲು ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಚರ್ಚೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಸತ್ನಲ್ಲಿ ಬಿಗಿಪಟ್ಟು ಹಿಡಿದು ಕುಳಿತಿದ್ರು ಎಂಬ ವಿಚಾರ ಈಗ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆಗೆ ಸ್ಪೀಕರ್ ಓಂ ಬಿರ್ಲಾ ಭೇಟಿಯಾಗಿದ್ದಾರೆ ರಾಹುಲ್ ಗಾಂಧಿ ಹಾಗೆ ವೇಣುಗೋಪಾಲ್. ಇಲ್ಲಿ ಅವರಿಗೆ ಅವಕಾಶ ಕೊಡದಂತ ಸಂದರ್ಭದಲ್ಲಿ ಅವರು ಮೊರೆ ಹೋಗಬೇಕಾಗಿರೋದು ಸ್ಪೀಕರ್ ಮೊರೆ. ಹಾಗಾಗಿ ಸದ್ಯ ಸ್ಪೀಕರ್ ಮೊರೆ ಹೋಗಿದ್ದಾರೆ ರಾಹುಲ್ ಗಾಂಧಿ ಹಾಗೆ ವೇಣುಗೋಪಾಲ್. ದಯವಿಟ್ಟು ನಮಗೆ ಈ ಒಂದು ಸಂಸತ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಮಾತನಾಡೋಕೆ ಅವಕಾಶ ಕೊಡಿ. ಈಗ ಇರುವಂತಹ ಕೇಂದ್ರ ಸರ್ಕಾರದ ವಿರುದ್ಧ ಸರ್ಕಾರವನ್ನ ನಡೆಸ್ತಾ ಇದೆ, ಆಗ್ತಿರುವಂತಹ ಲೋಪದೋಷ ಜೊತೆಗೆ ಆಗಿರುವಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ. ಗಮನಿಸ್ತಾ ಇದೀವಿ, ಮತ್ತಷ್ಟು ಅಪ್ಡೇಟ್ಸ್ ಗಳು ಸಿಗ್ತಾ ಇದೆ. ಈಗ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಭೇಟಿಯಾಗಿದ್ದಾರೆ ರಾಹುಲ್ ಗಾಂಧಿ ಹಾಗೆ ಕೆ.ಸಿ. ವೇಣುಗೋಪಾಲ್ ಎಂಬ ವಿಚಾರ ಗೊತ್ತಾಗ್ತಾ ಇದೆ. ಯಾಕೋ ಈ ಒಂದು ಪ್ರತಿಪಕ್ಷ, ಕೇಂದ್ರದಲ್ಲಿರುವಂತಹ ಪ್ರತಿಪಕ್ಷ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವನ್ನ ಕೈ ಬಿಡುವಂತ ಲಕ್ಷಣ ಕಾಣಿಸ್ತಾನೆ ಇಲ್ಲ. ಇದನ್ನ ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡೋಗಿ ಶತಾಯ ಗತಾಯ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ಬಿಡಲ್ಲ ಅನ್ನುವಂತಹ ಪಣವನ್ನ ತೊಟ್ಟಿರುವಂತದ್ದು. ಈಗ ಅಧಿವೇಶನದಲ್ಲಿ ನೀಟ್ ಅಕ್ರಮ ಚರ್ಚೆ ಮಾಡೋಕ್ಕೂ ಕೂಡ ಅವಕಾಶಕ್ಕೆ ಪಟ್ಟು ಹಿಡಿದಿದ್ದಾರಂತೆ ರಾಹುಲ್ ಗಾಂಧಿ. ಈಗ ವಿಪಕ್ಷಗಳ ಸಮಾಧಾನ ಮಾಡೋದಕ್ಕೆ ಸ್ಪೀಕರ್ ಓಂ ಬಿರ್ಲಾ ಮುಂದಾಗಿರುವಂಥದ್ದು. ಈಗ ಹೇಳಿ ಕೇಳಿ ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ಅಂತ ಅಂದಾಗ ಸದನದಲ್ಲಿ ಚರ್ಚೆ ಮಾಡೋರೆ ಎನ್ಡಿಎ ಹಾಗೆ ಇಂಡಿಯಾ ಮೈತ್ರಿಕೂಟ ಎರಡೂ ಸಂಸದರು ಕೂಡ ಭಾಗಿಯಾಗಬೇಕು. ಈಗ ಇಬ್ರು ಕೂಡ ಅಲ್ಲಿ ಗಲಾಟೆಯನ್ನೇ ಮಾಡ್ತಿದ್ದಾರೆ ಅಂತ ಅಂದ್ರೆ ಗಲಾಟೆ ಆಗ್ತಾ ಇರುವಂತ ವಿಚಾರ ಯಾಕೆ? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ನಮಗೆ ಮಾತಾಡೋಕೆ ಅವಕಾಶ ಕೊಡಿ ಅಂತ ಹೇಳಿ. ಸೊ ಅದು ಅವಕಾಶ ಕೊಟ್ಟಿಲ್ಲ ಅಂತ ಅಂದಾಗ ಓಂ ಬಿರ್ಲಾ ಅವರ ಮೊರೆ ಹೋಗ್ಬೇಕಾಗುತ್ತೆ. ಈಗ ಓಂ ಬಿರ್ಲಾ ಅವರು ಸಮಾಧಾನ ಪಡಿಸಿದ್ದಾರೆ. ಆಯ್ತು, ಕುತ್ಕೊಂಡು ಮಾತಾಡೋಣ, ಸಮಾಧಾನ ಮಾಡ್ಕೊಳ್ಳೋಣ. ಗೊತ್ತು, ದೆಹಲಿ ರಣರಂಗವಾಗಿ ಮಾರ್ಪಟ್ಟಿದೆ. ಇಡೀ ದೇಶ ಅಲ್ಲ, ವಿದೇಶದಲ್ಲೂ ಕೂಡ ಭಾರತದಲ್ಲಿ ಹಿಂಗ್ ನಡೀತಂತ ಹೇಳಿ ಚರ್ಚೆ ಕೂಡ ಆಗ್ತಿದೆ ಅಲ್ವಾ. ಸೊ ಹಾಗಾಗಿ ಸಮಾಧಾನವಾಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಅಧಿವೇಶನದಲ್ಲಿ ಈಗ ನಡೀತಿರುವಂತಹ ನೀಟ್ ಅಕ್ರಮ ಚರ್ಚೆಗೆ ಅವಕಾಶಕ್ಕೆ ಮುಂದಾಗಿರುವಂತಹ ರಾಹುಲ್ ಗಾಂಧಿ ಹಾಗೆ ಇಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಸ್ಪೀಕರ್ ಓಂ ಬಿರ್ಲಾ ಸಮಾಧಾನ ಪಡಿಸಿದ್ದಾರೆ ಎಂಬ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಬಹಳಷ್ಟು ಸಂಸದರು ಈಗ ಪರ ವಿರೋಧ ಚರ್ಚೆ ಆಗ್ತಾ ಇರುವಂತದ್ದು. ಆಫ್ಟರ್ ಆಲ್ ಒಂದು ಸಣ್ಣ ಸಿಜೆಪಿ ಪಾರ್ಟಿಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಈಗ ಪ್ರತಿಪಕ್ಷ ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಹೌದು ಅದು ಸಣ್ಣ ಪಾರ್ಟಿ ಆದ್ರೂ ಕೂಡ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಇದೆ ಅದರಲ್ಲಿ. ಅಟ್ಲೀಸ್ಟ್ ಅವರು ಹೋಗಿ ಭಾಗವಹಿಸಿದ್ದಾರೆ, ವಿದ್ಯಾರ್ಥಿಗಳು ಸಪೋರ್ಟ್ ಮಾಡ್ತಿದ್ದಾರೆ ಅಂದಾಗ ನಾವು ಈ ದೇಶದ ಪ್ರಜೆಗಳಾಗಿ ಪ್ರಜಾಪ್ರಭುತ್ವದಲ್ಲಿರುವಂತಹ ವ್ಯವಸ್ಥೆಯನ್ನ ಸರಿಪಡಿಸೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಆಗಿರ್ಬೋದು, ಕೆ.ಸಿ. ವೇಣುಗೋಪಾಲ್ ಆಗಿರ್ಬೋದು ಈಗ ಸ್ಪೀಕರ್ ಓಂ ಬಿರ್ಲಾ ಅವರ ಮೊರೆ ಹೋಗಿದ್ದಾರೆ ಎಂಬ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಒಟ್ನಲ್ಲಿ ಶತಾಯ ಗತಾಯ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾರಾ ಅಥವಾ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಈ ನಡೆದಂತಹ 156 ಪರೀಕ್ಷೆಯಲ್ಲೂ ಕೂಡ ಲೀಕ್ ಆದಂತಹ ಪೇಪರ್ಸ್ಗೆ ಸಂಬಂಧಪಟ್ಟಂತೆ ದೇಶದ ಪ್ರಧಾನಿ ಉದ್ದೇಶಿಸಿ ಏನ್ ಮಾತನಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ನಲ್ಲಿ ಸಂಸತ್ತಂತರೂ ಕೂಡ ಈಗ ಸಂಸತ್ನಲ್ಲಿ ಮುಂಗಾರು ಅಧಿವೇಶನದಲ್ಲಿ ವಿಚಾರ ಆಗಬೇಕಾಗಿರುವಂತಹ ಸುದ್ದಿಗಳನ್ನ ಬಿಟ್ಟು ನೀಟ್ ಪ್ರಶ್ನೆ ಪತ್ರಿಕೆಯ ಅಲ್ಲೂ ಕೂಡ ಹೊಗೆಯಾಡ್ತಾ ಇದೆ, ಬೂದಿ ಮುಚ್ಚಿದ ಕೆಂಡವಾಗಿ ಮಾರ್ಪಟ್ಟಿದೆ.